ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಏನಿವರೆಗೂ ಕಾರ್ಮಿಕರ ಪರವಾಗಿ ದನಿ ಎತ್ತಿದ್ದೀವಿ. ಆ ದನಿ ಎತ್ತಿದ ಕೂಡಲೇ ಏನು ಸರೋಜಿನಿ ಮಹಿಳೆ ವರದಿಯು ಕನ್ನಡಿಗರಿಗೆ 80% ಮೀಸಲು ಇಡಬೇಕು ಅಂತೇಳಿ, ಕೆಲಸ ಕೊಡಬೇಕು ಅಂತೇಳಿ ಹೇಳಿದರೆ, ಅದನ್ನು ಮಾಲೂರು ತಾಲೂಕಿನ ಎಲ್ಲ ಖಾಸಗಿ ಕಾರ್ಖಾನೆಗಳು, ಕೋಲಾರ ಜಿಲ್ಲೆಯ ಎಲ್ಲ ಕಾರ್ಖಾನೆಯ ಖಾಸಗಿ ಕಂಪನಿಗಳು ನಮ್ಮ ಕನ್ನಡಿಗರಿಗೆ ಮೊದಲು ಕೈಗಾರಿಕೆಗಳಿಗೆ ಕೆಲಸ ಕೊಡಬೇಕು. ಅವರಿಗೆ ಯಾವುದೇ ರೀತಿ ಕೆಲಸ ತಗೊಂಡು ಅವನ ಬೇಜಾಕಿದ್ರೆ ಸಂಸಾರಗಳು ಬೀದಿ ಪಾಲಾಗ್ತವೆ. ಆದ್ದರಿಂದ ಕೂಡಲೇ ಕಂಪನಿಗಳಲ್ಲಿ ಕಾರ್ಮಿಕರನ್ನು ತೆಗೆದುಕೊಂಡು ಹೊರ ಹಾಕುವಂಥ ಕೆಲಸ ಮಾಡಬಾರ್ದು. ಅದೇ ಮತ್ತೆ ಅದೇ ಥರ ಆದರೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕು. ಏನು ಮಾಧ್ಯಮ ಮಿತ್ರರೇ, ಮಾಲೂರು ತಾಲೂಕಿನ ಕೈಗಾರಿಕಾ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಸರಿಯಾದ ರೀತಿಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿನ ಕೈಗಾರಿಕಾ ಕಂಪನಿಗಳಲ್ಲಿ. ಹಾಗಾಗಿ ಮಾನ್ಯ ಶಾಸಕರು ಹಾಗೂ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಚರ್ಚಿಸಿ ಮತ್ತು ಕನ್ನಡ ಪರ, ದಲಿತ ಪರ, ರೈತ ಪರ, ಕಾರ್ಮಿಕರ ಪರ ಮುಖಂಡರನ್ನ ಕರೆಸಿ ಚರ್ಚೆ ಮಾಡಿ ಅವರಿಗೆ ಮತ್ತು ಏನು ಇವತ್ತು ಬೀದಿ ಪಾಲಾಗ್ತದೆ ನಮ್ಮ ಕನ್ನಡಿಗರ ಭವಿಷ್ಯ, ಅವರ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ಒಬ್ಬ ಕಾರ್ಮಿಕ ಒಂದು ಕಂಪನಿಗೆ ಹೋಗ್ತಾನೆ ಇಡೀ ಕುಟುಂಬ ಜೀವನ ಮಾಡೋದಕ್ಕೆ. ಆ ಕುಟುಂಬದಲ್ಲಿ ಒಬ್ಬ ಕಾರ್ಮಿಕನ ತೆಗೆದುಹಾಕಿದ್ರೆ ಇಡೀ ಕುಟುಂಬನೇ ಬೀದಿ ಪಾಲಾಗ್ತದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚಿಸಬೇಕು ಮತ್ತು ನಮ್ಮ ಎಲ್ಲ ಮುಖಂಡರು, ಯುವ ಮುಖಂಡರನ್ನ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರನ್ನ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಇದಕ್ಕೊಂದು ನ್ಯಾಯ ಸಿಗಂತ ಮಾಡಬೇಕು. ಡಾಕ್ಟರ್ ಸರೋಜಿನಿ ಮಹಿಳೆ ಏನಿದೆಯೋ ಅದರಂತೆ ಸುಮಾರು 80% ಆ ಉದ್ಯೋಗನ ಮಾಲೂರು ತಾಲೂಕಲ್ಲಿ ಕೊಡಲೇಬೇಕು. ಕೊಡದೆ ಹೋದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾವು ಯಾವ ರೀತಿ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಮಾಡಿ ನೋಡ್ತೀವಿ. ಇಷ್ಟೇ ಮಾತನಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾವು ನಮ್ಮ ಕರ್ನಾಟಕ ಸೇನೆಯಿಂದ ನಾವು ಏನು ಮಾಡಿದ್ದೀವಿ, ಈ ಪರವಾಗಿ ನಮ್ಮ ಖಾಸಗಿ ಕಂಪನಿಗಳಲ್ಲಿ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗ್ತದೆ. ಆ ಅನ್ಯಾಯವನ್ನು ಸರಿಪಡಿಸಿ ಅವ್ರಿಗೆ ಒಂದು ನ್ಯಾಯ ಕೊಡಿಸಬೇಕು. ಏನಿವತ್ತು ಒಂದು ಕೆಲಸ ತಗೊಳ್ತಾರೆ, ಇದರಿಂದ ಒಂದು 6 ತಿಂಗಳು ಅಷ್ಟೇ, 6 ತಿಂಗಳ ಮೇಲೆ 1 ತಿಂಗಳು ಇಟ್ಕೊಳ್ಳಲ್ಲ, ಬ್ರೇಕ್ ಕೊಡ್ತಾರೆ. ಅವರು 3 ತಿಂಗಳು 4 ತಿಂಗಳು ಬ್ರೇಕ್ ಕೊಡ್ತಾರೆ. ಪಾಪ 3 ತಿಂಗಳು ಅವರು ಜೀವನ ಹೆಂಗೆ ಮಾಡೋದು, ಏನು ಮಾಡೋದು ಯಾರು ಗೊತ್ತಾಗ್ತಾ ಇಲ್ಲ. ಎಲ್ಲ ಖಾಸಗಿ ಕಂಪನಿಯಲ್ಲಿ ಈ ಥರ ದೊಡ್ಡ ದಂಧೆ ಥರ ನಡೀತಾ ಇದೆ. ಈ ದಂಧೆಯನ್ನು ಕಡಿವಾಣ ಹಾಕ್ಬೇಕಾದ್ರೆ ನಮ್ಮ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಆ ಕಂಪ್ನಿಗಳು ಕಡಿವಾಣ ಹಾಕ್ಬೇಕಂತ ನಾವು ಇಲ್ಲಿ ಒಂದು ನಮ್ಮ ತಹಸೀಲ್ದಾರರಿಗೆ ಒಂದು ಮನವಿ ಕೊಟ್ಟು ಮತ್ತು ನಮ್ಮ ಶಾಸಕರಿಗೂ ಗಮನ ಬಂದಿದೆ. ಅವರು ಎಲ್ಲ ಈ ಖಾಸಗಿ ಕಂಪ್ನಿ ಎಲ್ಲ ಮ್ಯಾನೇಜರ್ಗಳಾಗೋ, ಅವರು ಕಂಪ್ನಿ ಓನರ್ಗಳಾಗೋ ಒಂದು ಸಭೆ ಕರೆದು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಅವ್ರ ಮುಖಾಂತರ ನಮ್ಗೆ ಯಾವ ನ್ಯಾಯ ಸಿಗುತ್ತೆ ಅಂತೇಳಿ ಆಮೇಲೆ ನಾವೆಲ್ಲ ತೆಗೆದುಕೊಂಡು ಆಮೇಲೆ ನಾವು ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ಕೊಂಡು ಹೆಂಗೆ ಮಾಡಿದ್ರೆ. ಮತ್ತು ಇನ್ನೊಂದು, ಇವತ್ತು ಸರ್ಕಾರ ಏನು ಸುತ್ತೋಲೆ ಹೊಡಿಸಿದೆ, 60% ಸುತ್ತೋಲೆ ಹೊಡಿಸಿದೆ, 80% ಸುತ್ತೋಲೆ ಹೊಡಿಸಿದೆ. ಕನ್ನಡ ನಾಮಫಲಕಗಳು ಎಲ್ಲ ಪ್ರತಿಯೊಂದು ಮಳಿಗೆಯಲ್ಲಿ ಇರಬೇಕಂತ ಅದು ಯಾವುದೂ ಆಗ್ತಾ ಇಲ್ಲ, ಅದು ಯಾವುದೂ ಸರಿಪಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳು ತುಂಬ ಎಚ್ಚೆತ್ಕೊಂಡು ನಾವು ಏನು ಎಚ್ಚೆತ್ತೀವಿ ನೋಡ್ತೀವಿ. ಇನ್ನೂ ನೋಡಿ ಇದನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಎಲ್ಲ ನಾವು ಇನ್ನೂ ಒಂದು ಕರಪತ್ರಗಳನ್ನು ಅರ್ಜಿ ಪ್ರತಿ ಅಂಗಡಿ ಮಳಿಗೆಗಳು ನಾವು ಕೊಡ್ತೀವಿ. ಅದು ಕೊಟ್ಟಾದ್ಮೇಲೆ ಅವರು ಅದು ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಾವು ಆದ್ರ ಮೇಲೆ ನಾವು ಇನ್ನೂ ಉಗ್ರ ಹೋರಾಟ ಮಾಡಿ ಪ್ರತಿಯೊಂದು ಅಂಗಡಿಗಳು ನಿಂತ್ಕೊಂಡು ನಾವೇ ಕೈಯಾರೆ ಎಲ್ಲ ಮಸಿ ಬೆಳೆಸ್ತೀವಿ. ಮಸಿ ಬೆಳೆದು ನಾವು ಕನ್ನಡ ನಾಮಫಲಕ ಹಾಕ್ಬೇಕಂತ ನಾವೆಲ್ಲರೂ ಆ ಕೆಲಸ ಮಾಡ್ತೀವಿ ಅಂತ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ನಮ್ಮ ಕರ್ನಾಟಕ ಸೇನೆಗೆಲ್ಲ ದಯವಾಗಲಿ ಅಂತ ನಮ್ಮ ರಾಜ್ಯಾಧ್ಯಕ್ಷರ ಬಸವರಾಜ ಕೋಟೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಈ ರಾಜ್ಯಾದ್ಯಂತ ಪ್ರತಿಯೊಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಕಾರಣ ಏನಂತಂದರೆ ಡಾಕ್ಟರ್ ಸರೋಜಿನಿ ಮಹಿಳೆ ವರದಿ
ಏನು ಕನ್ನಡಿಗರಿಗೆ 80% ಮೀಸಲಾತಿ ಇರಬೇಕು, ಕನ್ನಡಿಗರಿಗೆ ಮೊದಲ ಸ್ಥಾನ ಕೊಡಬೇಕು ಅಂತೇನು ವರದಿ ಮಾಡಿದರೆ ಆ ವರದಿಯನ್ನು ಧಿಕ್ಕರಿಸಿದ್ದಾರೆ ಖಾಸಗಿ ಕಂಪನಿಯವರು. ಆದ ಕಾರಣ ಕೂಲಿ ಕಾರ್ಮಿಕರಿಗೆ ಬಹಳಷ್ಟು ಏಮ್ಗಲ್ಲು ಕೈಗಾರಿಕೆ ಪ್ರದೇಶ ಇರ್ಬೋದು, ನರಸಾಪುರ ಕೈಗಾರಿಕೆ ಪ್ರದೇಶ ಇರ್ಬೋದು, ನಮ್ಮ ಮಾಲೂರು ಕೊರಂಡಳ್ಳಿ ಕೈಗಾರಿಕೆ ಪ್ರದೇಶಗಳಿರ್ಬೋದು, ಏನು ಈ ಒಂದು ಕಾಂಟ್ರಾಕ್ಟ್ ಗುತ್ತಿಗೆದಾರರು ತಗೊಂಡು 9 ತಿಂಗಳಾದ್ರೂ ಅವ್ರನ್ನ ವರ್ಷದವರೆಗೂ ಇಡಲ್ಲ, ತೆಗಿತಾರೆ. ಯಾಕೆ 6 ತಿಂಗಳು ಅಥವಾ ವರ್ಷ ಇಟ್ಕೊಳ್ತಾರೆ. ವರ್ಷದ ಮೇಲೆ ಇಟ್ಕೊಳ್ಬೇಕಂದ್ರೆ ಕಂಪ್ನಿ ಲೆಕ್ಕದಲ್ಲಿ ನಾವು ಪರ್ಮಿಟ್ ಮಾಡ್ಕೊಳ್ಬೇಕು. ಕಂಪ್ನಿಯಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು ಅವರು ಮಾಡಬೇಕು ಅಂತೇಳಿ ಅವರು 6 ತಿಂಗಳಿಗೆ 9 ತಿಂಗಳಿಗೆ ತೆಗಿತಾರೆ. ಆ 9 ತಿಂಗಳಿಗೆ ಬೇರೆ ನಮ್ಮ ಕಾರ್ಮಿಕರು ಇಷ್ಟಪಡ್ತಾರೆ. 9 ತಿಂಗಳು ಕೆಲಸ ಮಾಡಿ ಬೇರೆ ಕಂಪ್ನಿಗೆ ಹೋಗ್ಬೇಕು ಅಂತಂದರೆ ಅವರು 15 ತಿಂಗಳು ಇರಬೇಕು, ಕಂಪ್ನಿಗಳು ಕೆಲಸ ಕೊಡಬೇಕು ಅಂತಂದರೆ ಅದು ಸಿಗಲ್ಲ. ಅದೇ ರೀತಿ ಈಗೇನು ವರ್ಗ ಕಂಪ್ನಿ ಅನ್ನೋದು ಸುಮಾರು 80ರಿಂದ 100 ಜನ ಕಾರ್ಮಿಕರಿಗೆ ಏನು ಕಂಪ್ನಿ ಲಾಸ್ ಆಗಿದೆ ಅಂತೇಳಿ ಕಂಪ್ನಿ ಇಲ್ಲಿ ಲಾಸ್ ಆಗಿದೆ ಅಂತ ಬೇರೆ ಕಡೆ ಕಂಪ್ನಿ ನಡೆಸ್ತಾ ಇದ್ದಾರೆ. ಅದು ವರ್ಗ ಅನ್ನೋದು ಕಂಪ್ನಿ ನಂಬರ್ 1 ಆಗಿ ನಡೀತಾ ಇದೆ ಬೇರೆ ಕಡೆ. ಈ ಕಂಪ್ನಿ ಲಾಸ್ ಆಗಿದೆ ಅಂತೇಳಿ ಮುಚ್ಚಿದ್ದಾರೆ, ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಆದ ಕಾರಣ ಮಾನ್ಯ ಶಾಸಕರು ಗಮನಕ್ಕೂ ಹೋಗಿದೆ. ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೂ ಶಾಸಕರು ಫೋನ್ ಮಾಡಿ ತಿಳಿಸಿರ್ಬೋದು. ಆದ ಕಾರಣ ಎಲ್ಲ ಇಂಡಸ್ಟ್ರಿಯಲ್ ಏನು ಮ್ಯಾನೇಜ್ಮೆಂಟು ಅಥವಾ ಓನರ್ಗಳು ಕರೆಸಿ, ಆಮೇಲೆ ಈ ಕಾರ್ಮಿಕರಿಗೆ ಏನು ತೊಂದರೆ ಆಗಿದೆಯೋ ಕೂಡಲೇ ಒಂದು ಸಭೆ ಕರೆದು ಸರಿಪಡಿಸಬೇಕು. ಇಲ್ಲ ಅಂತಂದರೆ ನಮ್ಮ ಕರ್ನಾಟಕ ಸೇನೆ ಕಾರ್ಮಿಕ ಪರವಾಗಿ ನಿಂತ್ಕೊಂಡು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತದೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಸೇನೆಗೆ, ಕಾರ್ಮಿಕರ ಪರ ಹೋರಾಟಕ್ಕೆ ಕನ್ನಡ ಕನ್ನಡ ನಮ್ಮ ಸಂಗಡ, ಕನ್ನಡ ಕನ್ನಡ ನಮ್ಮ ಸಂಗಡ, ಮನಗೊಬ್ಬ ಧೀರ ಮುಂದಕ್ಕೆ ಬಾರ, ಮನಗೊಬ್ಬ ಒಬ್ಬವ ಮುಂದಕ್ಕೆ